ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಭೀಮನ ಗುಂಡಿ ಯುದ್ಧದ ಪಾರ್ಟ್ 2 ಕತೆ. ಈ ಭೀಮನ ಗುಂಡಿ ಯುದ್ಧದ ಪಾರ್ಟ್ 2 ಕತೆ ಅತಿ ಶೀಘ್ರದಲ್ಲಿ ತೆರೆಗೆ ಬರುತ್ತೆ. ಯಾಕಂದರೆ ಭೀಮನ ಗುಂಡಿ ಯುದ್ಧ ಪಾರ್ಟ್ 1 ಇದೀಗ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಹೀಗಾಗಿ ಭೀಮನ ಗುಂಡಿ ಯುದ್ಧ ಪಾರ್ಟ್ 2 ತೆರೆಗೆ ತರಲಿಕ್ಕೆ ಅತ್ಯಂತ ದೊಡ್ಡದಾದಂಥ ಪ್ಲ್ಯಾನ್ ಕೂಡ ಇದೀಗ ಆ ಟೀಮ್ ಹಾಕ್ಕೊಂಡಿದೆ. ಹಾಗಾದರೆ ಭೀಮನ ಗುಂಡಿ ಯುದ್ಧ ಪಾರ್ಟ್ 1ರಲ್ಲಿ ಏನಾಯಿತು? ಸಕ್ಸಸ್ ಆಯಿತಾ, ಫೇಲ್ಯೂರ್ ಆಯಿತಾ? ಅದರ ಡೈರೆಕ್ಟರ್ ಯಾರು? ಆ ಟೀಮ್ನಲ್ಲಿ ಯಾರ್ಯಾರಿದ್ದರು? ಭೀಮನಿಗೆ ಹೆಸರು ಕೊಟ್ಟವರು ಯಾರು? ಆ ಸಾಕ್ಷಿ ತಂದವರು ಯಾರು? ಇವೆಲ್ಲವನ್ನು ನೋಡೋಣ. ಮೊದಲನೇದಾಗಿ ಭೀಮನ ಗುಂಡಿ ಯುದ್ಧ ಪಾರ್ಟ್ 2 ಕತೆ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿಕೊಡ್ತೇನೆ. ನೋಡಿ, ಭೀಮನ ಬುರುಡೆಯ ರಹಸ್ಯ ಕತೆ ಇದು. ಭೀಮನ ಬುರುಡೆಯ ರಹಸ್ಯ ಕತೆ. ಒಂದು ಟೀಮ್ ಫಾರ್ಮ್ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ನಂಬರ್ 1 ಒಂದು ಟೀಮ್ ಫಾರ್ಮ್ ಆಗುತ್ತೆ. ಆ ಟೀಮ್ ಎಲ್ಲವನ್ನು ಭೀಮನ ಗುಂಡಿ ಯುದ್ಧ ಪಾರ್ಟ್ 2 ಕಥೆಯನ್ನು ಬರ್ಕೊಂಡಿರುತ್ತೆ. ಕಥೆಯನ್ನು ಬರ್ಕೊಂಡು ಇನ್ನೇನು ಶೂಟಿಂಗ್ ಹೋಗಬೇಕೆನ್ನೋದ್ರಲ್ಲಿ ಅದಕ್ಕೊಂದು ಪ್ಲ್ಯಾನ್ ಆಗುತ್ತೆ. ಶೂಟಿಂಗ್ ಹೋಗೋಕ್ಕಿಂತ ಮೊದಲು ಒಂದು ಟೀಸರ್ ಬಿಡೋಣ ಅಂತ. ಆ ಟೀಸರ್ ಬಿಡುವ ಮೊದಲ ಹಂತವಾಗಿ ಆ ಟೀಮ್ ಇದೆಯಲ್ಲ, ದೂತ, ಸಮೀರ್, ಮಟ್ಟಣ್ಣನವರ್ ಮತ್ತು ತಿಮ್ಮರೊಡ್ಡಿ, ಈ ಎಲ್ಲ ಟೀಮನ್ನು ಕೂಡಿಸ್ಕೊಂಡು ಒಂದು ಟೀಸರ್ ಬಿಡುಗಡೆಗೆ ಪ್ಲ್ಯಾನ್ ಮಾಡ್ತಾರೆ. ಅದರ ಮೊದಲ ಹಂತವಾಗಿ ಅನೇಕ ಮಟ್ಟಣ್ಣನವರ ಅನೇಕ ಸಂದರ್ಶನಗಳನ್ನು ನೋಡಿಕೊಂಡು, ಈ ಅನೇಕ ಧರ್ಮಸ್ಥಳದಲ್ಲಿ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ಓದಿಕೊಂಡು, ಅನೇಕ ಸಂದರ್ಶನಗಳನ್ನು ನೋಡಿಕೊಂಡು, ಕೆಲವೊಂದು ಜಾಗಗಳ ಸಮೀಕ್ಷೆಯನ್ನು ಮಾಡಿಕೊಂಡು ಒಂದು ವಿಡಿಯೋ ರೆಡಿ ಆಗುತ್ತೆ. ಆ ವಿಡಿಯೋದ ಹೆಸರು ಧರ್ಮಸ್ಥಳ ಹಾರರ್ ಎನ್ನುವಂಥ ಒಂದು ವಿಡಿಯೋ ರೆಡಿ ಮಾಡಿಕೊಂಡು ಬಿಡುಗಡೆ ಹಂತಕ್ಕೆ ಬಂದಾಗ ಎಲ್ಲ ಫೇಸ್ಬುಕ್ಗಳಿಗೆ ಎಲ್ಲರಿಗೂ ಜೊತೆ ಮಾತನಾಡಿಕೊಂಡು ಬಿಡುಗಡೆ ಆದ ಕೆಲವೇ ಗಂಟೆಗಳಲ್ಲಿ ಕೋಟಿ ವ್ಯೂಸನ್ನು ಪಡ್ಕೊಳ್ಳುತ್ತೆ. ಅದು ಹೊಸ ಥರದ AI ವಿಡಿಯೋ ಎನ್ನುವ ಮುಖಾಂತರ ಎಲ್ಲರಿಗೂ ಜನಪ್ರಿಯ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಆ ಕಥೆಯಲ್ಲಿರುವ ಆ ವಿಡಿಯೋದಲ್ಲಿರುವ ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಆ ವಿಡಿಯೋದಲ್ಲಿ ಕತೆ ಈ ಹಿಂದೆ ಅನೇಕರು ಹೇಳಿದ್ದಾರೆ, ಅನೇಕರು ತಮ್ಮ ಸಂದರ್ಶನ ಹೇಳಿದ್ದಾರೆ, ಅನೇಕರು ವಿಡಿಯೋಗಳ ಮುಖಾಂತರ ಹೇಳಿದ್ದಾರೆ, ಎಲ್ಲವೂ ಆಗಿತ್ತು. ಆದರೆ ದೂತ ಸಮೀರ್ ಎನ್ನುವಂಥ ಹುಡುಗ ಈ ಧರ್ಮಸ್ಥಳ ಹಾರರ್ ಎನ್ನುವಂಥ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ, ಅಥವಾ ಜೈನ್ ಟೆಂಪಲ್ ಅದು ಹಿಂದೂ ಟೆಂಪಲ್ ಅಲ್ಲ ಎನ್ನುವಂಥ ಕೆಲವೊಂದು ವಿಚಾರಗಳನ್ನ ಹೇಳೋದ್ರ ಮುಖಾಂತರ ಭೀಮನ ಗುಂಡಿ ಯುದ್ಧ ಪಾರ್ಟ್ 1ಗೆ ಅಲ್ಲಿಯೇ ಮುನ್ನಡಿ ಬರೆದಿದ್ದ, ಅಲ್ಲಿಯೇ ಸೂಕ್ಷ್ಮತೆಯನ್ನು ಬರ್ಕೊಟ್ಟಿದ್ದ. ಹೀಗಾಗಿ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಅದು ಕೋಟಿ ವ್ಯೂಸ್ ಪಡೆಯುತ್ತೆ. ಕೆಲವೊಂದು ಕಾರಣದಿಂದಾಗಿ ಕೆಲವೊಬ್ಬರು ಧರ್ಮಸ್ಥಳದ ಸಂಬಂಧಪಟ್ಟರು ಕೋರ್ಟಿಗೆ ಹೋದ ಕಾರಣ ಮತ್ತು ಅದರ ದೇವಸ್ಥಾನದ ಫೋಟೋ ಮತ್ತು ಹೆಸರನ್ನು ಬಳಸಿದ ಕಾರಣ ನ್ಯಾಯಾಲಯಕ್ಕೆ ಹೋಗ್ತಾರೆ ಮತ್ತು ಆ ವಿಡಿಯೋ ನ್ಯಾಯಾಲಯದಲ್ಲಿ ಡಿಲೀಟ್ ಆಗುವಂತೆ ಸೂಚನೆ ಕೂಡ ಆಗುತ್ತೆ. ಇದು ಮೊದಲನೇ ಹಂತ. ಅಲ್ಲಿಂದ ಮಹೇಶ್ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ ಮತ್ತು ಸಮೀರ್ ಅವರು ಅವರ ಮುಂದುವರೆದ ಭಾಗ ಅಂದರೆ ಶೂಟಿಂಗ್ ಬರುವಂಥ ಒಂದು ಹಂತ ಇದೆಯಲ್ಲ, ಅದು ಟೀಸರ್ ಬಿಡುಗಡೆ ಆಯಿತು. ಅದಾದ ನಂತರ ಈಗ ಶೂಟಿಂಗ್ ಹೋಗಬೇಕಲ್ಲ, ಆ ಶೂಟಿಂಗ್ ಹೋಗುವ ಸಲುವಾಗಿ ಒಬ್ಬ ವ್ಯಕ್ತಿಯನ್ನು, ಒಂದು ದೂರುದಾರರನ್ನು, ಒಬ್ಬ ಹೀರೋವನ್ನು ಅವರು ಆಯ್ಕೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಯಾರು? ಒಬ್ಬ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಯನ್ನು ಹಿಡ್ಕೊಂಡು ಬಂದ್ಕೊಂಡು ಅವನಿಗೆ ಭೀಮಾ ಎನ್ನುವಂಥ ಹೆಸರನ್ನು ಇಡ್ತಾರೆ. ಅವನು ದೂರುದಾರ, ಅವನು ಅನಾಮಿಕ, ಅವನು ಮಾಸ್ಕ್ ಹಾಕ್ಕೊಂಡಿರಬೇಕು ಎನ್ನುವ ಸಲುವಾಗಿ ಅವನಿಗೆ ಭೀಮಾ ಎನ್ನುವಂಥ ಹೆಸರನ್ನು ಕೊಡ್ತಾರೆ. ಈ ಭೀಮಾ ಬಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಭೀಮಾ ಅಂದ ಕೂಡಲೇ ಅದು ಧರ್ಮ ಅಂದರೆ ಮಹಾಭಾರತದಲ್ಲಿ ಬರುವಂಥ ಭೀಮನ ಪಾತ್ರ. ಗಟ್ಟುಮುಟ್ಟಾಗಿದ್ದಾನೆ, ಸದೃಢ ಕಾಯದ ವ್ಯಕ್ತಿ, ಒಬ್ಬೊಬ್ಬನೇ ಹೆಣ ಹೊತ್ಕೊಂಡು ಹೋಗಿ ಒಬ್ಬನಿಗೆ ಹೂಳ್ತಿದ್ದೆ ಅನ್ನುವಂಥ ಕಲ್ಪನೆ ಬರುತ್ತೆ ಅನ್ನೋದು ತಿಳ್ಕೊಂಡಿದ್ರು. ಆದರೆ ಆ ಸ್ಕ್ರಿಪ್ಟ್ ಇಷ್ಟು ಸ್ಟ್ರಾಂಗ್ ಆಗಿತ್ತಂದರೆ ಭೀಮಾ ಎನ್ನುವಂಥ ಹೆಸರು ಅದು ನ್ಯಾಯದ ಸಂಕೇತ. ಭೀಮನಿಗೆ ಅನ್ಯಾಯವಾಗಿದೆ, ಧರ್ಮಸ್ಥಳದ ಅಕ್ಕಪಕ್ಕ ಅಸಹಜ ಸಾವುಗಳಾಗಿವೆ, ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕೆನ್ನುವ ಸಲುವಾಗಿ ಆ ವ್ಯಕ್ತಿಗೆ, ಆ ಅನಾಮಿಕನಿಗೆ, ಆ ದೂರುದಾರಿಗೆ ಭೀಮಾ ಎನ್ನುವಂಥ ಹೆಸರನ್ನು ಇಡ್ತಾರೆ. ಅದು ನ್ಯಾಯದ ಸಂಕೇತ ಎನ್ನುವಂಥ ಹೆಸರನ್ನು ಇಡ್ತಾರೆ. ಓಕೆ, ಭೀಮಾ ಬರ್ತಾನೆ, ಸಾಕ್ಷಿ ಹೇಳ್ತಾನೆ, ತನ್ನ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ, 300ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಓಕೆ, ಭೀಮ ಹೇಳಿದಂತೆ ಅಲ್ಲಿ ಅಗಿಬೋದು, ಗುಂಡಿ ಅಗಿಬೋದು, ಅಲ್ಲಿ ಹಣ ಸಿಗ್ಬೋದು, ಸಿಗದೇ ಇರ್ಬೋದು, ಎಲ್ಲವೂ ಓಕೆ. ಆದರೆ ಯಾರಾದರೂ ಅನ್ಯಾಯಕ್ಕೆ ಒಳಗಾದರೂ ಬರಬೇಕಲ್ವಾ? ಹಾಗಾಗಿ ಮತ್ತೊಂದು ವ್ಯಕ್ತಿಯನ್ನು ಕರೆತರ್ತಾರೆ. ಅವರು ಸುಜಾತ ಭಟ್ ಅವ್ರನ್ನ, ತನ್ನ ಮಗಳು ಕೂಡ ನಾಪತ್ತೆಯಾಗಿದ್ದಾಳೆ. 2003ರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದ ಹುಡುಗಿ, ಅಂದರೆ ಕಸ್ತೂರ್ಬಾ ಕಾಲೇಜಲ್ಲಿ ಓದ್ತಾ ಇದ್ಲು, ಮೆಡಿಕಲ್ ಓದ್ತಾ ಇದ್ಲು, ಅಂದರೆ MBBS ಕೋರ್ಸನ್ನು ಓದ್ತಾ ಇದ್ಲು. 18 ವರ್ಷದ ಹುಡುಗಿ ಧರ್ಮಸ್ಥಳಕ್ಕೆ ಗೆಳತಿಯರ ಜೊತೆ ಹೋದಾಗ ಅವಳು ಕಣ್ಮರೆಯಾದ್ಲು. ನಾನು ಕೇಳಿಕ್ಕೆ ಹೋದಾಗ ನನಗೂ ಕೂಡ ಹಲ್ಲೆ ಆಯಿತು. ಈಗಲಾದರೂ ಕೂಡ ನನ್ನ ಮಗಳ ಅಸ್ಥಿಪಂಜರವನ್ನು ಹುಡುಕೊಡಿ, ನಾನು ನ್ಯಾಯ ಕೇಳ್ತಾ ಇಲ್ಲ, ನಾನು ಹಿಂದೂ ಧರ್ಮದ ಸನಾತನ ಧರ್ಮದ
ಪದ್ಧತಿಯಲ್ಲಿ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಕ್ತಿ ಕೊಡ್ತೇನೆ ಆ ಆತ್ಮಕ್ಕೆ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಅಲ್ಲಿ ಭೀಮ ಎನ್ನುವಂಥ ಪಾತ್ರದ ಹೆಸರು ನ್ಯಾಯದ ಸಂಕೇತ. ಇಲ್ಲಿ ಪದೇ ಪದೇ ಸುಜಾತ ಎನ್ನುವಂಥ ವ್ಯಕ್ತಿ, ಸುಜಾತ ಭಟ್ ಎನ್ನುವಂಥ ವ್ಯಕ್ತಿ ಪದೇ ಪದೇ ಪ್ರೆಸ್ ಮೀಟ್ನಲ್ಲಿ ಹೇಳುವಾಗಲೂ ಕೂಡ ಅವಳು ಹೇಳ್ತಾಳೆ, ಹಿಂದೂ ಸನಾತನ ಧರ್ಮದ ಒಂದು ಹಂತವಾಗಿ ಹಿಂದೂ ಸನಾತನ ಧರ್ಮದ ಪದ್ಧತಿಯಲ್ಲಿ ನನ್ನ ಮಗಳ ಅಂತ್ಯಕ್ರಿಯೆಯನ್ನು ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾಳೆ. ಅಂದರೆ ಹಿಂದೂ ಧರ್ಮದ ವಿರುದ್ಧವೇ ಹಿಂದೂ ಧರ್ಮದ ಸನಾತನ ಧರ್ಮವನ್ನು ಎತ್ತಿಕೊಟ್ಟುವಂಥ ಒಂದು ನೆಗೆಟಿವ್ ರೋಲ್ ಇದೆಯಲ್ಲ, ಭೀಮಾ ಅಲ್ಲಿ ಪಾಸಿಟಿವ್ ರೋಲ್, ಇಲ್ಲಿ ಸುಜಾತ ಭಟ್ ನೆಗೆಟಿವ್ ರೋಲ್. ಎಲ್ಲವನ್ನು ಅಳಿದು ತೂಗಿ ಈ ಪಾತ್ರಕ್ಕೆ ಪದೇ ಪದೇ ಸನಾತನ ಧರ್ಮದ ಹೆಸರನ್ನು ಉಪಯೋಗಿಸುವಂತೆ ಆ ನಿರ್ದೇಶಕರು ಹೇಳ್ತಾರೆ. ಅಲ್ಲಿಗೆ ಒಂದು ಕಥೆ ಆಯಿತು. ಅದಾದ ನಂತರ ಬುರುಡೆ ಕತೆ ಬರುತ್ತೆ. ಬುರುಡೆ ಬರುವಾಗಲೂ ಕೂಡ ಭೀಮ ಬರುವಾಗಲೂ ಕೂಡ ಒಂದು ಬುರುಡೆಯನ್ನು ಎತ್ಕೊಂಡು ಬಂದ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬರ್ತಾನೆ. ಬರುವಾಗಲೂ ಕೂಡ ಒಂದು ಮಾಹಿತಿ ಪ್ರಕಾರ ಠಾಣೆಯ ಮೆಟ್ಟಿಲಿಗೆ ಕೈ ಮುಗಿದು ಬಂದಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಒಂದು ಕಡೆ ಭೀಮ ಎನ್ನುವಂಥ ವ್ಯಕ್ತಿ ಹೆಸರು ಭೀಮ, ಅದು ನ್ಯಾಯದ ಸಂಕೇತ. ಮತ್ತೊಂದು ಕಡೆ ದೂರುದಾರೆ ಅಂದರೆ ಅನ್ಯಾಯಕ್ಕೆ ಒಳಗಾದ ನಾಪತ್ತೆಯಾದವಳ ತಾಯಿ ಹೆಸರು ಸುಜಾತ ಭಟ್, ಅವಳು ಪದೇ ಪದೇ ಸನಾತನ ಧರ್ಮದ ಹೆಸರನ್ನು ಹೇಳ್ತಾರೆ. ಹೀಗಾಗಿ ಇಲ್ಲಿ ಡೈರೆಕ್ಟರ್ ಆದಂಥವರು ನಿರ್ಮಾಪಕರಾದಂಥವ್ರು ಅತ್ಯಂತ ಸ್ಪಷ್ಟವಾಗಿ ಸ್ಕ್ರಿಪ್ಟ್ ಬರೆದಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಭೀಮ ಹೇಳಿಕೆಯನ್ನು ಕೊಡ್ತಾನೆ. ಭೀಮನ ಪ್ರಕಾರ ಅದು ಎಸೆಟ್ ತನಿಖೆ ಆಗುತ್ತೆ. ಎಸೆಟ್ ತನಿಖೆಯಲ್ಲಿ 15-16 ಜಾಗವನ್ನು ಗುರುತು ಮಾಡ್ತಾರೆ. ಜಾಗ ಗುರುತು ಮಾಡಿದಾಗ ಅಲ್ಲಿ ನಂಬರ್ 6ರಲ್ಲಿ ಒಂದು ಮೂಳೆ ಸಿಗುತ್ತೆ, 14 ಮೂಳೆ ಸಿಗುತ್ತೆ. 14 ನಂಬರ್ ಅಂದರೆ 14 ಮೂಳೆ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಅಧಿಕೃತವಾಗಿ ಎಸೆಟ್ ತಂಡ ಯಾವುದನ್ನು ಬಹಿರಂಗಪಡಿಸಿಲ್ಲ. ಅದಾದ ನಂತರ 13ನೇ ಸ್ಪಾಟಲ್ಲಿ 70-80 ಹೆಣಗಳನ್ನು ಹೂತಾಕಿದ್ದೀನಿ. ಅದರಲ್ಲಿ ಸುಮಾರು 90ರಷ್ಟು ಹೆಣಗಳು ಹೆಣ್ಣು ಮಕ್ಕಳ ಹೆಣಗಳಾಗಿದ್ದವು. ದೌರ್ಜನ್ಯಕ್ಕೆ ಒಳಗಾದುವಂಥ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ. ಅದಾದ ನಂತರ ಒತ್ತಾಯದ ಮೇರೆಗೆ, ಕೂಗಿನ ಮೇರೆಗೆ GPR ಕೂಡ ಬಂತು. ಅವನು ಹೇಳ್ತಾ ಇದ್ದಿಲ್ಲ, ನೀವು JCB ಅಗದ್ರೆ ಸಿಗಲ್ಲ, ಅಥವಾ ನಾವು ಪೌರ ಕಾರ್ಮಿಕರ ಜೊತೆ ಅಗದ್ರೆ ಸಿಗಲ್ಲ, ನೀವು ಅದಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ ಅಂತ ದೂರನ್ನು ಕೂಡ ಕೊಡ್ತಾ ಇದ್ದ. ಹಾಗಾಗಿ ಅವನ ಮಾತಿಗೆ ಮನ್ನಣೆ ಕೊಟ್ಟು ಅಲ್ಲಿ GPR ಮುಖಾಂತರ ಹೆಣವನ್ನು ಅಂದರೆ ಸಮಾಧಿಯನ್ನು ಪರಿಶೀಲನೆ ಮಾಡುವಂಥ ಮತ್ತು ಸಮಾಧಿಯನ್ನು ಅಗೆಯುವಂಥ ಕೆಲಸ ಕೂಡ ಆಯಿತು. ಆದರೂ ಕೂಡ ಸಿಗಲಿಲ್ಲ. ಅದಾದ ನಂತರ ಸ್ಕ್ರಿಪ್ಟ್ ಚೇಂಜ್ ಆಗುತ್ತೆ. ನೋಡಿ, ಯಾವಾಗ ಹೆಣ ಸಿಗಲ್ಲ ಎನ್ನುವಂಥ ಒಂದು ತಿರುವಿಗೆ ಬಂತಲ್ಲ, ಆವಾಗ ದೂರುದಾರರ ಪರ ವಕೀಲರು SITಗೆ ಒಂದು ದೂರನ್ನು ಕೊಡ್ತಾರೆ. ಇಲ್ಲ, SITಯ ಇನ್ಸ್ಪೆಕ್ಟರ್ ಆಗಿರುವಂಥ ಮಂಜುನಾಥ್ ಅವರು ಭೀಮನಿಗೆ ಬೆದರಿಸ್ತಾ ಇದ್ದಾರೆ, ನೀನು ಕಂಪ್ಲೇಂಟ್ ವಾಪಸ್ ತಗೊಳ್ಳುವಂಥ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಕೂಗು ಕೂಡ ಎಬ್ಸಿದ್ರು. ಅದು ಇಂಟರ್ವಲ್ಲಿಗೆ ಬಂದುಬಿಟ್ಟುತ್ತೆ, ಸಿನಿಮಾ ಇಂಟರ್ವಲ್ಲಿಗೆ ಬಂದುಬಿಟ್ಟುತ್ತೆ. ಅದಾದ ನಂತರ ಯಾವಾಗ 13ನೇ ಸ್ಪಾಟಲ್ಲಿ GPRನ ಉಪಯೋಗಿಸ್ಕೊಂಡು ಸಮಾಧಿ ಅಗೆಯುವಂಥ ಕೆಲಸ ಆಯ್ತಲ್ಲ, ಆಗ ಹಣ ಸಿಗದೇ ಇದ್ದಾಗ GPR ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅಲ್ಲಿ 20-30 ಅಡಿ ಆಳದಲ್ಲಿ ಹಣ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಮಣ್ಣು ಬೇರೆ ಮಣ್ಣಿತ್ತು, ಆ ಮಣ್ಣಿತ್ತು ಅನ್ನುವಂಥ ಕಥೆಯನ್ನು ಹೇಳ್ತಾರೆ. ಜೊತೆಗೆ GPRೇ ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಬೇರೆ GPR ತರಬೇಕಿತ್ತು, ಕಿತ್ತೋಗಿರುವ GPR ತಂದ್ಕೊಂಡು ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ಆ GPRಯಿಂದ ಏನು ಸಿಗುತ್ತೆ ಅನ್ನುವಂಥ ಆಪಾದನೆಯನ್ನು ಕೂಡ ಮಾಡ್ತಾರೆ. ಆಗಲೂ ಕೂಡ ಮುಂದುವರೆದು ಮತ್ತೊಂದು ಆಗುತ್ತೆ. ಇಲ್ಲ, ಹೆಣಗಳು ಕೂತಿರುವ ಹೆಣಗಳನ್ನು ಮುಳ್ಳು ಹಂದಿ ತಿಂದ್ಕೊಂಡು ಹೋಗಿರುವಂಥ FBC ತಿಂದ್ಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ. ನಮ್ಮಲ್ಲೂ ಕೂಡ ತೋಟ ಇದೆ, ನಮ್ಮಲ್ಲೂ ಕೂಡ ಮುಳ್ಳಂದಿ ಬರುತ್ತೆ. ಮಾನವನ ತಲೆಬುರುಡೆ ಅಂದರೆ ಮುಳ್ಳಂದಿಗೆ ಮತ್ತು ಹೈನ ಎನ್ನುವಂಥ ಪ್ರಾಣಿಗೆ ಅದು ಭಾರಿ ಇಷ್ಟ. ಹಾಗಾಗಿ ಹೆಣಗಳನ್ನು ಅಂದರೆ ಹೆಣದ ಬುರುಡೆಗಳನ್ನು ತಿಂದ್ಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಒಂದು ಬುರುಡೆ ಕಥೆಯನ್ನು ಬಿಡ್ತಾರೆ. ಅದರ ಮಧ್ಯದಲ್ಲಿ ಯಾವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತಲ್ಲ, ಇನ್ನೇನು SIT ಸ್ಟಾಪ್ ಮಾಡಿಬಿಡುತ್ತೆ ಮತ್ತು ತಮ್ಮ ವಿರುದ್ಧವೇ ಈ ಕೂಗು ದೊಡ್ಡದಾಗ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಜನ ಧ್ವನಿ ಎತ್ತಾ ಇದ್ದಾರೆ. ಇಲ್ಲಿ ತನಕ ನಮ್ಮ ಪರವಾಗಿದ್ರು ಇಂಟರ್ವಲ್ ತನಕ. ಕೊನೆ ಘಟ್ಟದಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು. ಈಗೆಲ್ಲರೂ ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಭೀಮ ಎನ್ನುವಂಥ ವ್ಯಕ್ತಿ ಕನ್ನಡದ ಯಾವುದೇ ಮಾಧ್ಯಮಕ್ಕೂ ಕೂಡ ಮಾತಾಡದೆ ಇಂಗ್ಲೀಷ್ನ 2 ಮಾಧ್ಯಮಕ್ಕೆ ಮಾತಾಡ್ತಾರೆ. ಒಂದು ಇಂಡಿಯಾ ಟುಡೇ ಮತ್ತು ದ ನ್ಯೂಸ್ ಮಿನಿಟ್ ಅಂತ 2 ಮಾಧ್ಯಮಗಳಿಗೆ ಕನ್ನಡದಲ್ಲೇ ಮಾತಾಡ್ತಾರೆ. ನೋಡಿ, ಇಂಗ್ಲೀಷ್ ಬರೆದಂಥ ಮಾಧ್ಯಮವಾದರೂ ಕೂಡ ಕನ್ನಡ ಬರುವಂಥ ವ್ಯಕ್ತಿ ಕನ್ನಡದಲ್ಲಿ ಯಾವುದೇ ಮಾಧ್ಯಮಕ್ಕೂ ಕೂಡ ಸಂದರ್ಶನ ಕೊಡದೆ ಇಂಗ್ಲೀಷ್ ಮಾಧ್ಯಮಕ್ಕೆ ಸಂದರ್ಶನ ಕೊಡ್ತಾರೆ. ಆ ಕ್ವಶನ್ಗಳು ಕೂಡ ಸ್ಕ್ರಿಪ್ಟೆಡ್ ಆಗಿದ್ವು. ಯಾಕಂದರೆ ಭೀಮ ತಂದ ತಲೆಬುರುಡಿಯ ಮಿಕ್ಕ ಮೂಳೆಗಳ ಬಗ್ಗೆ ಆ ಸಂದರ್ಶನದಲ್ಲಿ ಇಲ್ಲಿಯ ತನಕ ಕೇಳೋದಿಲ್ಲ. ಎಂಥ ಸಿನಿಮಾದ ಸ್ಕ್ರಿಪ್ಟ್ ಅಂದರೆ ಅತ್ಯಂತ ಅದ್ಭುತವಾಗಿ ಬರೆದಂಥ ಸ್ಕ್ರಿಪ್ಟ್. ಅಲ್ಲೂ ಕೂಡ ಭೀಮ ಹೇಳ್ತಾನೆ, ನನಗೆ ಕನಸಿನಲ್ಲಿ ತಲೆಬುರುಡೆ ಕಾಣ್ತಾ ಇತ್ತು, ಹಾಗಾಗಿ ನಾನು ಅವರಿಗೆ ಆ ಮುಕ್ತಿ ಕೊಡಿಸ್ಲಿಕ್ಕೆ, ಆ ಬುರುಡೆಗಳಿಗೆ ಮುಕ್ತಿ ಕೊಡಿಸ್ಲಿಕ್ಕೆ ಬಂದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ನಂತರ ಕ್ಲೈಮ್ಯಾಕ್ಸ್ ಆಗಿ ಅದರ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಹೇಳ್ತಾರೆ, SIT ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, SIT ತನಿಖೆ ನಿಂತರೆ ನಾವು ಸುಮ್ಮನೆ ಇರಲ್ಲ ಎನ್ನುವಂಥ ಬೆದರಿಕೆ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಈ ಅನೇಕ ಸಂಗತಿಗಳ ಮಧ್ಯೆ
ಇದೀಗ ಭೀಮನ ಗುಂಡಿ ಯುದ್ಧ ಪಾರ್ಟ್ 1 ಮುಗಿಯುವ ಹಂತಕ್ಕೆ ಬಂದಿದೆ. ಸೋಮವಾರ ಭೀಮನ ಗುಂಡಿ ಯುದ್ಧ ಪಾರ್ಟ್ 1 ರಿಸಲ್ಟ್ ಕೂಡ ಬರುತ್ತೆ. ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನುವಂಥ ವಿಷಯ ವಿಧಾನಸೌಧದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಷ್ಟು ಲೆಕ್ಕಾಚಾರ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ಉಳಿತು, ಎಲ್ಲವೂ ಕೂಡ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸೌಧದಲ್ಲಿ ಹೇಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಬಾಕ್ಸ್ ಆಫೀಸ್ನಲ್ಲಿ ಸೋತ್ರೂ ಕೂಡ ಮತ್ತೆ ಹಿಂಜರಿಬಾರ್ದು ಅನ್ನೋ ಕಾರಣಕ್ಕಾಗಿ ಇದೇ ತಂಡ ಮತ್ತೊಂದು ಸಿನಿಮಾಕ್ಕಾಗಿ ಮತ್ತೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಕೂತಿದೆ. ಅದೇ ಭೀಮನ ಗುಂಡಿ ಯುದ್ಧ ಪಾರ್ಟ್ 2. ಅದು ಈಗ ಸದ್ಯದಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ಟೀಸರ್ ಕೂಡ ಬರ್ಬೋದು. ಯಾಕಂದರೆ ಈ ಸಿನಿಮಾದಲ್ಲೂ ಕೂಡ ಅಂದರೆ ಪಾರ್ಟ್ 1 ಸಿನಿಮಾದಲ್ಲೂ ಕೂಡ ಅವರು ಟೀಸರ್ ಮುಖಾಂತರ ಜನರ ಗಮನವನ್ನು ಸೆಳೆದು, ಯುವಕರ ಗಮನವನ್ನು ಸೆಳೆದು, ಹೆಣ್ಣು ಮಕ್ಕಳ ಗಮನವನ್ನು ಸೆಳೆದು ಅಲ್ಲಿ ಅನ್ಯಾಯವಾಗ್ತಿದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟು ಭೀಮನನ್ನು ಹೀರೋ ಮಾಡಿ ತಂದಿದ್ರು. ಭೀಮ ಎನ್ನುವಂಥ ನ್ಯಾಯದ ಪರವಾದ ಸಂಕೇತವನ್ನು ಇಟ್ಟುಕೊಂಡು ಬಂದಿದ್ರು. ಇದೀಗ ಆ ಸಿನಿಮಾ ಅತ್ಯಂತ ಹೀನಾಯವಾಗಿ ಸೋಲುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಿದೆ. ಮತ್ತು ಗಳಿಕೆಯಲ್ಲಿ ಎಷ್ಟು ಗಳಿಕೆ ಆಯಿತು ಎನ್ನುವಂಥ ಲೆಕ್ಕಾಚಾರ ಕೂಡ ಸೋಮವಾರ ವಿಧಾನಸೌಧದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೆಕ್ಕ ಕೊಡ್ತಾರೆ. ಮತ್ತು ಅದಕ್ಕೆ ಲೆಕ್ಕ ಕೊಟ್ಟ ನಂತರ ಯಾರೆಲ್ಲ ಒಳಗೆ ಹೋಗಬೇಕಾಗುತ್ತೆ, ಯಾರೆಲ್ಲ ಹೊರಗಿರ್ತಾರೆ ಎಲ್ಲವೂ ಕೂಡ ಕಾದೊಡಬೇಕಾಗಿದೆ. ಇದರ ಮುಂದುವರಿದ ಹಂತವಾಗಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಬಿಡಲೇಬಾರ್ದು ಎನ್ನುವ ಕಾರಣಕ್ಕಾಗಿ ಅದೇ ತಂಡ ಭೀಮನ ಗುಂಡಿ ಯುದ್ಧ ಪಾರ್ಟ್ 2 ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವೆಲ್ಲ ಹೊಸ ತೀರುಗಳನ್ನ ಇಟ್ಕೊಂಡು ಬರುತ್ತೆ, ಯಾವೆಲ್ಲ ಹೊಸ ಆಪಾದನೆಗಳನ್ನ ಇಟ್ಕೊಂಡು ಬರುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ ಭೀಮನ ಗುಂಡಿ ಯುದ್ಧದಲ್ಲಿ ಸೌಜನ್ಯಳ ಸಾವು ಮರೆಸಿಬಿಡ್ತಾ ಭೀಮನ ಗುಂಡಿ ಯುದ್ಧ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸೌಜನ್ಯಳ ಸಾವು, ಸೌಜನ್ಯ ಹೋರಾಟ ಕೂಡ ಇದರ ತೆರೆ ಮೇರೆಗೆ ಸರಿದೋಯ್ತು ಅನ್ನೋದು ಕೂಡ ಇದೀಗ ಅತ್ಯಂತ ನೋವಿನ ಸಂಗತಿಯಾಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಸೌಜನ್ಯಗೆ ಆದಂಥ ಅತ್ಯಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಎನ್ನುವಂಥ ಒಂದು ಅತ್ಯಂತ ಸುಸ್ಪಷ್ಟವಾದ ಈ ಆಂದೋಲನ ಇತ್ತಲ್ಲ, ಈ ಭೀಮನ ಗುಂಡಿಯಲ್ಲಿ ಅದು ಕೂಡ ಮುಚ್ಚೋಯ್ತಾ ಎನ್ನುವಂಥ ಒಂದು ಬೇಸರ ಎಲ್ಲರಲ್ಲೂ ಕಾಡ್ತಾ ಇದೆ. ಏನೇ ಆಗಲಿ ಭೀಮಂದು ಹೇಳಿದ್ದು ಸತ್ಯ ಇದ್ದರೆ ಅವರಿಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಲಿ, ಭೀಮ ಹೇಳಿದ್ದು ಸುಳ್ಳಾದರೆ ಭೀಮನಿಗೆ ಶಿಕ್ಷೆ ಆಗಲಿ, ಈ ಎಲ್ಲರ ಮಧ್ಯೆ ಸೌಜನ್ಯಗಳಿಗೆ ನ್ಯಾಯ ಸಿಗಲ್ವಾ, ಅಥವಾ ಈ ಗುಂಡಿ ಯುದ್ಧದ ಒಂದು ಗೊಂದಲದಲ್ಲಿ ಅಥವಾ ಈ ಗುಂಡಿ ಯುದ್ಧದ ಹೋರಾಟದಲ್ಲಿ ಅಪಪ್ರಚಾರದ ಹೋರಾಟದಲ್ಲಿ ಸೌಜನ್ಯಗೆ ಸಿಗಬೇಕಂತ ನ್ಯಾಯ ಎಲ್ಲೋ ಮರೆತು ಹೋಯಿತು. ಸೌಜನ್ಯಳು ಕೂಡ ಈ ಗುಂಡಿಯಲ್ಲಿ ಮುಚ್ಚೋದ್ಲು ಎನ್ನುವುದು ಕೂಡ ಇದೀಗ ಬೇಸರದ ಸಂಗತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.